ಅಯ್ಯೋ ಆಳಾದ ಬಿಸಿಲು ಹೋಗತ್ತಾಗಿ ಏನು ಇಷ್ಟೊಂದು ಬಿಸಿಲು ಈ ಸುಟ್ಟೋಯ್ತಾ ಅದರ ತಲೆನೇ ತಾಗಿ ಈ ಕೂತ್ಕೊಳ್ಳಿ ಕದದ ಇಲ್ಲಿ ಹೊಲ್ತೇನು ಕೆಲಸ ಮಾಡೋದಿಲ್ಲಿ. ಓಹೋ ಸುಬ್ಬಕ್ಕ ಏನ್ ಮಾಡ್ತಿದ್ದೀರಕ್ಕ? ಆಯ್ತಾ ಊಟ? ಏನ್ ಮಾಡ್ತಿದ್ದೀರಕ್ಕ ಹೊಲ್ತ ಕೆಲ್ಸವ? ಅಯ್ಯೋ ತಾಯಿ ಒತ್ತಾರನೇ ಕಳೆ ಕೀಳದ ಅಂತ ಹೊಸಿ ಗದ್ದೆಲಿ ಕಳೆ ಆಗಿತ್ತಲ್ಲ ಕೀಳದ ಅಂತ ಬಂದೆ ಕಣವ. ಈ ಹಾಳಾದ ಬಿಸಿಲು ಏನು ಇಷ್ಟೊತ್ತಿಗೆ ಎತ್ಕ ಉರಿತಾ ಕೂತದೆ, ತಲೆ ಮೇಲೆ ಒಂದು ಬಟ್ಟೆನೂ ಕೂಡ ತಂದಿಲ್ಲ ನಾನು. ಏನು ಮರದ ಆ ಕಡೆ ಕಾರು ಹೋಗೋದಂದ್ರೆ ಇಲ್ಲಿ ಏನು ಇಲ್ಲೊಂಚೂರು ಇನ್ನೂ ಸಿತ್ತು ಕಿತ್ಬಿಟ್ಟು ಹೋಗೋದ ಅಂದರೆ ಏನು ಸುರ್ತಾಗ ಕೂತದೆ ಕಣವ. ಅದಕ್ಕೆ ಕೂತ್ಕೊಂಡೆ ಒಂದಿಷ್ಟು ಹೊಸಿ ಇವತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಆ ಕಡೆ ಹೋಗೋದ ಅಂದ್ಬಿಟ್ಟು ಕೂತಿದೆ ಕಣವ. ಆಯ್ತಾ ಏನು ಹೊಲ್ದಿಗೆ ಕಾಣ್ತಾನೆ ಇರ್ತಿಲ್ಲ, ನೀನು ಇವತ್ತು ಬಂದಿದ್ಯಾ ಎಲ್ಲೋ ಇದೆ ಎಷ್ಟು ದಿನ? ಅಯ್ಯೋ ನನ್ನ ತಂಗಿ ಬಾಣ್ತಿ ಅಲ್ವಕ್ಕ, ಇಲ್ಲಿಗೆ ಕರ್ಕೊಂಡ್ಬಂದ ಒಂದು 2 ತಿಂಗಳು ಬಾಣ್ತನ ಮಾಡದ ಅಂತ. ಅವ್ರ ಮನೇಲಿ ಕೆಲಸ ಕನಕ, ಇದೇನು ಹೊಲ್ತಕ್ ನಮ್ಮ ಮಟ್ಟಿಯಾರ ಬರ್ತಾರೆ ದನ ಮೇಸಿಕೆ. ನಾನು ಇತ್ತಾಗಿ ಬರೀಕ್ ಪುರ್ಸತೆ ಐಕಿಲ್ಲ ಕನಕ, ಮನೇಲಿ ಕೆಲಸ ಅದು ಇದು ಹೊತ್ತು ತಿಂಡಿ ಊಟ ಅದು ಇದು ಬಾಣ್ತಿಗೆ ನೋಡಿದ್ರಲ್ಲ ನೀವೇ, ಮನೇಲಿ ಬಾಣ್ತಿದ್ರೆ ಕೆಲಸ ಜಾಸ್ತಿ ಕನಕ, ಇತ್ತಾಗಿ ಬರೀಕ್ ಪುರ್ಸತೆ ಆಗಿಲ್ಲ. ಅದಕ್ಕೆ ಇವತ್ತು ನಮ್ಮ ಮನೆಯವ್ರ ಸಂತೆಗೆ ಕಳ್ಸಿದ್ನಲ್ಲ, ಅದಕ್ಕೆ ಅಲ್ಲಿ ದನ ಬಿಟ್ಟಿದೆ. ಇಲ್ಲಿ ನೀವು ಕಂಡ್ರಲ್ಲ ಮಾತಾಡ್ಸ್ಕೋಬೇಕಂತ ಬಂದೆ ಕನಕ. ಓ ಹೌದಾ ತಾಯಿ, ಏನು ಮಾಡಿದವ ಬಾಣ್ತಿಗೆ ಏನು ಮಾಡ್ಕೊಟ್ಟಿದ್ದೆ ಅವತ್ತರೆ? ಒತ್ತಾರೆ ಅಕ್ಕ ಬಾತ್ ಮಾಡ್ಕೊಟ್ಟಿದೆ ಕನಕ. ಏಯ್ ಸಾರಿಗೆ ಏನಿಲ್ಲ ಒತ್ತರತ್ತು ನಾಷ್ಟ ಮಾಡಿಕೆ ತಲೆ ಕೆಟ್ಟೈತದೆ. ಏನ್ ತರಕಾರಿ ಯಾಕೆ ಮಾಡೋದು ಅಂತ ಅದಕ್ಕೆ ಒತ್ತಾರೆ ಬಾತ್ ಮಾಡ್ಕೊಟ್ಟಿದೆ ಅಕ್ಕ. ಮಧ್ಯಾಹ್ನಕ್ಕೆ ಏನಾದ್ರು ಸಾರು ಮಾಡ್ಕೊಡ್ಬೇಕು ಕನಕ. ಈಗ ಹೋಯ್ತೀನಿ ಅದು ಸಟ್ಕಂದೆ ತೆಗಿ ಮನೇಲಿ ಏನಾದ್ರು ಸಾರಿಗೆ ಮಾಡಿ ಅನ್ನ ಮಾಡ್ಕೊಡ್ತೀನಿ ಕನಕ ಈಗ. ತಾಯಿ ಬಾಣ್ತಿಗೆ ಅದೇನು ಬಾತುಗಿತ್ತು ಅಂತ ಕೊಡೋದು, ಮೆಂತೆ ಇಟ್ಟು ಮಾಡ್ಕೊಡಿಕ್ಲು ನೀನು? ಮೆಂತೆ ಇಟ್ಟು ಮಾಡ್ಕೊಡೋದಲ್ವ ಅವತ್ತರತ್ತು? ಒಂದೊಂದು ಮುದ್ದೆ ಮೆಂತೆ ಇಟ್ಟು ಮಾಡ್ಕೊಂಡು ತುಪ್ಪ ಹಾಕೊಂಡು ಮೆಂತೆ ಇಟ್ಟು ಮಾಡ್ಕೊಟ್ರೆ ಹೊಸಿ ಚಂದವಾ. ಅದೆಲ್ಲ ಬಾಂಟಿ ಕೊಡೋದು ಶಕ್ತಿ ಬೇಡವಾ? ಅದೇನು ಬಾತು ಕೊಟ್ರೆ ಶಕ್ತಿ ಬಂದದ ಬಾಂಟಿಗೆ, ಮಗಿ ಹಾಲು ಬಂದದ ತಾಯಿ. ಹೋಗೋಗು ಹೊಸಿ ಮೆಂತೆ ಮುದ್ದೆ ಮಾಡ್ಕೊಡೋಗು. ಹಾಂ ಅದೇನು ಬಾತು ಅಂತ ಮಾಡ್ಕೊಟ್ಟಿಯೇ, ಅದೇನು ಶಕ್ತಿ ಬಂದದ? ಮೆಂತೆ ಮುದ್ದೆ ಮಾಡ್ಕೊಡವಾ? ಅದೇನೋ ಅಕ್ಕ ನಾನು ಮೆಂತೆ ಇಟ್ಟು ಒಂದ್ಸಲ ಮಾಡಿದ ಕನಕ. ಹೆಂಗಕ್ಕ ಮಾಡೋದು? ಹೆಂಗ್ ಮಾಡೋದು ಹೇಳ್ಕೊಡಿ, ಮಾಡ್ತೀನಿ ನಾಳೆ ಕಾರ ಮಾಡಿಸ್ತೀನಿ. ಹೆಂಗ್ ಮಾಡೋದು ಅಂತ ಒಂಚೂರು ಹೇಳ್ಕೊಡಕ್ಕ. ಅಯ್ಯೋ ತಾಯಿ ಅದ್ಯಾವ ಗನ್ವಾ ಮೆಂತೆ ಇಟ್ಟು ಮಾಡೋದು? 2 kg ಗೋಧಿ ಹಾಕು, 2 kg ಅಕ್ಕಿ ಹಾಕು, 3/4 kg ಅಷ್ಟು ಮೆಂತೆ ಹಾಕು. ಇದು ಉದ್ದಿನ ಕಾಳು ಒಂದು ಅರ್ಧ kg ಹಾಕ್ಬಿಟ್ಟು ಎಲ್ಲ ಮಿಕ್ಸಿನಲ್ಲಿ ಬಿಡಿಸ್ಬಿಟ್ಟು ಒಂದೊಂದು ಮುದ್ದೆ ಮಾಡಿಕೊಡು ತಾಯಿ. ಹೊತ್ತು ತುಪ್ಪದಲ್ಲಿ ಉಣ್ಕೊತಾಳೆ, ಒಂದೊಂದು ಮುದ್ದೆ ಮಾಡಿಕೊಡು. ಶಕ್ತಿ ಬೇಡವಾ ಮಗಿಗೆ? 1-2 ತಿಂಗಳು ಮಾಡಿಕೊಡು ತಾಯಿ. ಉದ್ದಿನ ಕಾಳು ಮನೇಲಿ ಅವಕ್ಕ, ಒಂದು 2 ಸೇರು ಅಷ್ಟು ಅವೆ. ಹೊಸಿ ಮೆಂತೆ ತರಿಸ್ಬೇಕು, ಅಕ್ಕಿನೂ ಮನೇಲಿ ಅವೆಲ್ಲ, ಇನ್ನು ಗೋಧಿನೂ ಅವೆ ಅಕ್ಕ. ಮೆಂತೆ ಒಂದು ತರಿಸ್ಬಿಟ್ಟು ನಾಳೆ ನೋಡಕ್ಕ ಮಿಲ್ ಬಿಡಿಸ್ತೀನಿ, ಮಾಡ್ಕೊಡ್ತೀನಿ ತಗೊಳ್ಳಿ ತಾಯಿ. ನೀವು ಹೇಳಿದ್ರಲ್ಲ ಮಾಡ್ಕೊಡ್ತೀನಿ ತಾಯಿ. ಇನ್ನೇನು ಮಾಡಿರಿ? ಅದು ನಂಗೆ ಗೊತ್ತಿಲ್ಲ ಕನಕ ಈ ಥರ ಎಲ್ಲ ಮಾಡೋದು ಅಂತ. ಅಯ್ಯೋ ತಾಯಿ ಮೆಂತೆ ಇಟ್ಟು ತುಪ್ಪದ ಜೊತೆಗೆ ಹೊಸಿ ಚಂದವಾ. ನಮ್ಮವ್ವ ಅದು ನಮ್ಮ ಬಾಣ್ತನದಲ್ಲಿ ಅದನ್ನೇ ಮಾಡ್ಕೊಡ್ತಿತ್ತು ಕಣವು. ಹೊತ್ತು ಒಂದೊಂದು ಮುದ್ದೆ ಹಾಕ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಒಂದೊಂದು ಮುದ್ದೆ ಹಾಕೊಡ್ತಿತ್ತು. ನಾವು ಹೊಸಿ ಚೆನ್ನಾಗಿರ್ತಿದ್ದಾಗ ಅದನ್ನೇ ಬಿಸಿ ಬಿಸಿ ಮುದ್ದೆಲಿ ತುಪ್ಪದ ಜೊತೆಗೆ ಉಣ್ಕೊತಿದ್ದು. ಮೊದಲಿಗೆ ಅನ್ನ ಸಾರು ಹೊಸಿ ಕೊಡೋರು. ಅದು ನಡ್ಡಿಗೆ ಶಕ್ತಿ ಬೇಡವ ತಾಯಿ? ಬಾಣ್ತಿಗೆ ಎಳ್ ಮಾರ್ಸಿದ್ದು ಅದು. ಆ ಥರ ಮಾಡಿಕೊಟ್ರೆ ಮಗಿಗೂ ಚೆನ್ನಾಗಿ ಹಾಲು ಬರ್ತದೆ, ಬಾಣ್ತಿಗೂ ನಡಿಗೆಲ್ಲ ದಿಂಡಾಯ್ತದೆ ಕಂತಾಯಿ. ನಡಿಗೆಲ್ಲ ಶಕ್ತಿ ಬೇಡವ ಬಾಣ್ತಿಗೆ? ಮಾಡ್ಕೊಡ್ಬೇಕು. ನಮ್ಮ ಕಾಲದಲ್ಲ ಹಂಗೆ ಮಾಡ್ಕೊಡ್ತಿದ್ದು ನಮ್ಮವ್ವ. ಅಯ್ಯೋ ನಂಗೆ ಗೊತ್ತಿತ್ತಿಲ್ಲ ಕನಕ ಈ ಥರ ಎಲ್ಲ ಮಾಡೋದು ಅಂತ. ನಮ್ಮ ಅವ್ವೇನು ನಾನು ಮಾಡ್ಕೊಟ್ಟಿದ್ದಿಲ್ಲ, ಅದೇನೋ ಹೇಳ್ತಿತ್ತು ಅಷ್ಟೇ, ನಾನು ತಿಂದಿದ್ದಿಲ್ಲ ಕನಕ. ಈಗ ತಾಡಿ ನನ್ನ ತಂಗಿಗಾರ ಮಾಡ್ಕೊಡ್ತೀನಿ, ನೀವು ಹೇಳಿದ್ರಲ್ಲ ಮಾಡ್ಕೊಡ್ತೀನಿ ತಗೊಳ್ಳಿ ನಾಳೆಯಿಂದ ತಾಯಿ. ತಾಯಿ ತರಕಾರಿ ತರಿಸಿಲ್ವ ನೀನು? ತರಕಾರಿ ಗಿರ್ಕಾರಿ ಮಾಡಕ್ಕೆ ಇಕ್ಕಿಲ್ವಾ? ಹಂಗೆ ತರಕಾರಿ ತಿನ್ಸ್ಬೇಕಂತಾಯಿ ಬಾಣ್ತಿಗೆ. ಅಯ್ಯೋ ಮಗಿಗೆಲ್ಲ ಹಾಳು ಬರೋದು ಬೇಡವಾ? ತರಕಾರಿ ತಿನ್ಸ್ಬೇಕನವ. ವಾರಕ್ಕೊಂದ್ಸರಿ 2 ಸರಿಯೋ ತರಕಾರು, ಕಾಲೊಂದಿನ ತಲೆ ಒಂದಿನ ಮಾಡಿ ಅದ್ರದ್ದು ಸೂಪ್ ಮಾಡಿ ಬಾಣ್ತಿ ಕುಡಿಸ್ಬೇಕು ಕಣವ. ನೀರುದಾಗ 3 ದಿನಕ್ಕೂ ಕಾಲು ತಲೆ ತರಿಸ್ಬಿಟ್ಟು ಸೂಪ್ ಮಾಡಿ ಕೊಡು ಬಾಣ್ತಿಗೆ. ಒಂದೊಂದು ಊಟವ ಸೂಪ್ ಮಾಡಿ ಕೊಡು. ಆಮೇಲೆ ವಾರಕ್ಕೊಂದ್ಸರಿ ಮರಿ ಮಾಂಸ ಆರಿಸಿ ಆಡದ ಮಾಂಸ ಹಾಕೊಡು. ಅದು ಮಗಿಗೆಲ್ಲ ಶಕ್ತಿ ಬೇಡವಾ? ಬಾಣ್ತಿಗೆ ಹಾಲು ಎಲ್ಲಿ ಬಂದದು? ಹಂಗೆಲ್ಲ ಮಾಡ್ಬೇಕನವ. ತರಕಾರಿ ತರಿಸಿಲ್ವ ನೀನು? ತರಿಸ್ತೀನಕ್ಕ ವಾರಕ್ಕೊಂದ್ಸರಿ. ನಮ್ದೇ ಮರಿ ಕೊಟ್ಬಿಟ್ಟಿದ್ವಲ್ಲ, ಈ ವಾರ ತರಿಸ್ನಿಲ್ಲಕ್ಕ. ಮುಂದಿನ ವಾರ ಕುದರಂತೆ ಮರಿ ಮಾಂಸಕ್ಕೆ ಹೇಳುನಿ. ತಲೆಕಾಲನ್ನ ಈಗ ತಂದರಂದಕ್ಕ, ನಾಳೆಗೆ ತಲೆಕಾಲು ಒಂದಿನ ಮಾಂಸ ಒಂದಿನ ತರಿಸ್ತೀನಕ್ಕ. ಈಗ ಒಂದೇ ಒಂದು ಹಾಕಿದ ಕನಕ ಅಷ್ಟೇ, ಒಂದೇ ಒಂದು ತಲೆ ಮಾಂಸ ಸಾರು ಮಾಡಿದ ಅಷ್ಟೇ. ಈಗ ತರಿಸ್ಬೇಕು ಕನಕ, ತರಿಸಿ ಮಾಡಾಕೊಡ್ತೀನಿ. ಹ್ಞೂ ತಾಯಿ ಮಾಡಬೇಕು. ಬಾಣ್ತಿಗೆ 3 ದಿನಕ್ಕೂ ನೀರೋದಾಗೆಲ್ಲ ಮಾಂಸ ಸಾರು ಮಾಡಿ ತಲೆ ಸಾರು ಮಾಡಿದ್ರೆ ಹೊಸಿ ಚಂದ್ವಾ. ಅದಲ್ವ ಬಾಣ್ತನಂದ್ರೆ ಇನ್ನು ಇಷ್ಟ ಬಂದಾಗೆಲ್ಲ ಮಾಡಿಕದ ನಮ್ಮ ಥರ ನಾರ್ಮಲ್ಲ. ಈಗಿನ ಕಾಲದವು ಕೇಳವ ಮಾಡ್ಕೊಡ್ಬೇಕು ನಾವು, ಹಂಗೆ ಚೆನ್ನಾಗಿ ಶಕ್ತಿ ಬರೋದು ಬೇಡವಾ? ಅಯ್ಯೋ ಅಕ್ಕ ನಮಗೂ ಕೆಲಸ ಏನು ಮಾಡಿದಿ, ಒಂದು 2 ತಿಂಗಳು ಮಾಡ್ತೀನಿ ಅಂತ ಕರ್ಕೊಂಡ್ಬಂದೀನಿ. ನಮ್ಮ ಹೊಟ್ಟೆನ ಬೇರೆ ಸಾಮಾನು ಬೇರೆ ತಂದು ಕೊಡೋಲ್ಲ. ಈ ಹೊಲ್ತವ್ ದನ ಬೇರೆ ಬಿಡಬೇಕು, ಹೊಲ್ತವ್ ಕೆಲಸನೂ ಅವೇ, ಮನೇಲೂ ಕೆಲಸ ಅದೇ. ಯಾವ ಕಡೆಯಿಂದ ಮಣ್ಣಕ್ಕ ಕೆಲಸವ? ಹೊಸಿ ಕೆಲಸ ಅಲ್ಲ ಕನಕ ಮನೇಲಿ. ಅಯ್ಯೋ ಬಾಣ್ತಿ ಮೇಲೆ ಹಂಗೆ ಅದವ ಕೆಲಸ ಜಾಸ್ತಿ ತಾನೇ. ಅಯ್ಯೋ ಮಕ್ಕಳು ಬಟ್ಟೆ ತೊಳಿಬೇಕು, ಅಡುಗೆ ಮಾಡ್ಕೊಡ್ಬೇಕು. ಅಯ್ಯೋ ಹೊಸಿ ಕೆಲಸವ ತಾಡಿ ತಪ್ಪ ಮಗ. ಮನೆ ಕೆಲಸ, ಅಡುಗೆ ಕೆಲಸ, ಬಟ್ಟೆ ತೊಳೆಯೋದು, ಅಯ್ಯೋ ಹೊಸಿ ಕೆಲಸ ಹಿಡ್ದವ. ಸಿಕ್ಕಾಪಟ್ಟೆ ಕೆಲಸ ಕಣವ. ನಾನು ನೋಡಿಲ್ವಾ ನಮ್ಮ ಹೆಣ್ಣು ಬಾಣ್ತನ ಮಾಡಾಗ? ಅಯ್ಯೋ ಯಾಕೆ ಹೇಳಿ ತಗೋ ಹೊಸಿ ಕೆಲಸ. ನಾನು ಒಬ್ಳೇ ಗೋಳತ್ತೀನಿ. ಕನಕ ನಾನು ಮಾಡಿ ಸಾಕಾಯ್ತದೆ ತಾಯಿ. ಇನ್ನೇನು ಮಾಡಿರಿ? ನಮ್ಮ ಮಟ್ಟಿ ತೊಳ್ದಾಗ ಕೇಳೋಣ, ಹೊಸಿ ಮಾಡದ ಹೊಲ್ತವ್ ಕೆಲಸವ ನೀ ಕಿಡ ಬರೀ ತಿರ್ಕೊಂಡು ಕುಂತವನೆ. ದನ ಮೇಯಿಸ್ಬೇಕು, ಚಂದ ಹಾಲು ಕರಿಬೇಕು,
ಮನೇಲಿ ಬಾಂಟಿಗೆ ಅಡುಗೆ ಮಾಡ್ಕೊಡ್ಬೇಕು. ಎಷ್ಟು ಕೆಲಸ ಇದಾವಕ್ಕ. ಒಂಚೂರು ಇತ್ತು ಕಡ್ಡಿ ಎತ್ತಿತ್ತ ಮುಡ್ಗೋಲ್ಲ ಕನಕ ನಮ್ಮ ಮಟ್ಟಿ ತೊಡಗಲ್ಲ. ಒಂಚೂರು ಯಾರು ಹೆಲ್ಪ್ ಮಾಡಿಕ್ಕಿಲ್ವಕ್ಕ. ಕರ್ಕ ಬಂದಿದ್ದಾರ ನೀನು ಮಾಡು ಅಂತನದಕ್ಕ ಸರಿಯಾದು. ಅಯ್ಯೋ ತಕೋತಾಯಿ ನಿಮ್ಮ ಮಟ್ಟನೇನು ಬುಗ್ಗನ. ನಾನೇ ಸುಮಾರು ಸರಿ ಹೇಳೀನಿ ಪಾಪ ಒಬ್ಳೆ ಮಾಡ್ತಾಳೆ ಮಾಡ್ಕೊಡು ಅಂತವ. ಏನು ಮಾತು ಕೇಳ ನಾನು. ಯಾವ ತಕೋ ಯಾವ ಸೀಮೆ ಗನ್ಸ್ಕೆಟ್ಟದ ಅವನು. ಯಾವಾಗಲೂ ಬೇರೆ ಬೀದಿಲಿ ಕುಡ್ಕೊಂತ ಇರ್ತಾನೆ. ನಾನು ಸುಮಾರು ಸರಿ ಹೇಳೀನಿ ಕಂತಾಯಿ ಪಾಪ ಒಬ್ಳೆ ಮಾಡ್ತಾಳೆ ಮಾಡ್ಕೊಡು ಅಲ್ತಾವು ಮನೇಲೆಲ್ಲ ಮಾಡಿಕದ ಅವಳಿಕೆಲಿ ಅಂತ. ಒಂದು ಮಾತನ್ನ ಕೇಳೋದಕ್ಕಂತಾಯಿ ನಾನು ಹೊಸಿ ಬುದ್ಧಿ ಮಾತಾಡಿದೆ ನನಗೆ. ತಕೋ ನಮ್ಮ ಮಟ್ಟಿ ತೊಡಗಲ್ಲಕ್ಕ. ಕುಡಿಕ್ ಮಾತ್ರ ಎಲ್ಲಾದ್ರೂ ಉತ್ಪತ್ತಿ ಮಾಡ್ತಾನಕ್ಕ. ಸಾಮಾನು ತಕ ಬಂದ್ರೆ ಕಾಸೇ ಇಲ್ಲ ಅಂತಾನೆ ಕನಕ. ಕಾಸು ಸಾಮಾನು ಇಲ್ಲ ಅಂದ್ರೆ ಬಾಂಟಿಯಲ್ಲಿ ಅಡುಗೆ ಮಾಡಿಕದಕ್ಕ. ಬಾಂಟನ ಮಾಡಿಕದ ಬಾಂಟಿ ಮನೇಲಿ ರೇಷನ್ ಇದ್ಬೇಡ್ವಾ. ಇದ್ರ ತಾನೇ ಮಾಡಿಕದದು. ಒಂದು ತರಕಾರಿ ತರೋಲ್ಲ ಒಂದು ಸಾಮಾನು ತರೋಲ್ಲಕ್ಕ. ಈ ತೊಡ್ಕ ನನ್ನ ಮಗ ಹಾಲು ಮರಿದಿಲ್ಲ ತಕೋಗಿ ಮಾಡೋದಲ್ಲಿ ಅಂತಾನೆ. ಹಾಲು ಮರಿದ್ರಲ್ಲಿ ಎಷ್ಟು ಬಂದದಕ್ಕ ಕಾಸು. ಸಾಕಾದ್ರೆ ತೊಡಗಲ್ಲ ಮಗ ಹಿಂಗೆ ಆಡ್ತಾನಲ್ಲ. ತಾಯಿ ಹಾಲು ಮರಿದ್ರಲ್ಲಿ ಎಷ್ಟು ಬಂದ ದುಡ್ಡು ಮನೆ ಹೋಗ್ತಾನೆ ಕದ್ದದ. ಮಟನ್ ಸರಿ ಈಗ 600 ರೂಪಾಯಿ ಆಗದೆ ಕೆಜಿ. ತರಕಾರಿ 600 ಆಗದೆ ಎಲ್ಲಿಂದ ತಂದು ಹಾಲಾದಂತಷ್ಟು ಮನೆಗೆ ತರಕಾರಿ ರೇಷನ್ ಎಲ್ಲ ಬಂದದಂತ. ಹಾಲೊಂದು ದುಡ್ಡಲ್ಲಿ ಗೇಕೆಲ್ಲ ಇಲ್ಬೋದನಂತೆ ಗೇ ಕಳ್ಸೋನ. ಇಲ್ಲಿ ಹೊಲ್ತಾವ್ ಕೆಲಸ ಮಾಡಿ ಕರ್ದ್ಮೇಲೆ ಕೂಲಿಗೆ ಹೋಗೋನು ಟಿಫನ್ ಗಿಟ್ಟ ಕಳ್ಸೋನ್ಗೆ. ಓಪನ್ ನನ್ನ ಮಗ ಹೇಳೋದು ಮಾತನ್ನ ಕೇಳೋಲ್ಲ. ನಾನು ಅಷ್ಟು ಬಾಗಿಂದ ಹೇಳಿನಿ. ಯಾರು ಮಾತ್ಕೊಂಡು ಬರೋದೇನೇ ಇಲ್ವಲ್ಲ. ಕಳ್ಸು ಚೆನ್ನಾಗಿ ಅವನಿಗೆ ಟಿಫನ್ ಗಿಟ್ಟ ಕಳ್ಸು ಗೇಲಿ. ಆಗೋತೈತಿದೆ ಬುದ್ಧಿ ಕಲಿತಾರೆ ಅವರು. ಬೇರೆ ಕಡೆ ಕೆಲಸಕ್ಕೆ ಎಲ್ಲೂ ಕಡಿಯಲ್ಲ ಕನಕ. ಎಲ್ಲೂ ಕಡಿಯಲ್ಲ ತೊಡಗ ನನ್ನ ಮಗ. ಅಲ್ಲಿಗೆ ಹೋಯ್ಕಿಲ್ಲ ಎಲ್ಲಿಗೆ ಹೋಯ್ಕಿಲ್ಲ ಬರೀ ಇದನ್ನೇ ಹೇಳ್ತಾನೆ ಕನಕ. ಇದೇ ನಾಟಕದಲ್ಲಿ ಬಂದ್ಬಿಟ್ಟು ಅಯ್ಯೋ ನನಗೂ ಮದುವೆ ಆತೋಟಿಂದ ಹೊಡೆದಾಡ ಸಾಕಾಗದು. ಅಯ್ಯೋ ತಕ ಟೈಮ್ ಆಯ್ತು ಅಕ್ಕ. ಅಯ್ಯೋ ಬಾಂಟಿಗೆ ಸಾರಾದ್ರೂ ಮಾಡಾಕ್ಬೇಕು. ಹೊಸಿ ಸಾರು ಹೊಸಿ ಮೆಣಸಿನ ಸಾರನೇ ಹೊಸಿ ಅನ್ನನೂ ಮಾಡಾಕೊಡ್ತೀನಿ. ಆದಷ್ಟು ಹೊತ್ತಾಯ್ತು. ಇನ್ನು ಹೊಲ್ತಕ್ಕೆ ಹೋಗಿ ಹೊಲ್ತವಿಂದ ಮನೆಗೆ ಹೋಗಿ ಅವೆಲ್ಲ ಮಾಡ್ತೀನಿ ಸಾಕಾಯ್ತದೆ. ಆದೇ ಟೈಮ್ ಆಯ್ತು ಅಕ್ಕ. ಬರ್ತೀನಿ ಕನಕ. ಇನ್ನೊಂದಿನ ಸಿಗ್ತೀನಿ. ನಾಳೆ ಏನಾರು ಬಂದರೆ ಹೊಲ್ದಿಕ್ಕೆ ಬರ್ತೀನಿ ಕನಕ. ಸರಿ ತಾಯಿ ಹೋಗವ. ಅಯ್ಯೋ ಎಷ್ಟೊತ್ತಾಗತ್ತೆ ಬಾಂಟಿ ಊಟ ಕೊಡೋದು ಯಾವಾಗ ನೀನು ಹೋಗೋತ್ನಂತೆ ಮಾಡ್ಕೊಡೋದು. ಅನ್ನ ಸಾರನೇ ಮೆಣಸಿನ ಸಾರು ಮಾಡ್ಕೊಡು ಉಂಕಂತೆ ಸೀತಕೊಳ್ಳೋದು ಮಾಡ್ಕೊಡು. ಚೆನ್ನಾಗಿ ಮಾಡ್ಕೊಡು ತಾಯಿ. ಮೆಂತೆ ಮುದ್ದೆನೇ ಒತ್ತಡದ ನಾನು ಮುದ್ದೆ ಕೊಡು ಪಾಪ. ಊಟ ಮಾಡಲಿ ತುಪ್ಪದ ಜೊತೆ ಕೊಡು. ಸರಿ ಹೋಗವ ಗೊತ್ತಾಯ್ತು. ನಾಳೆ ಇಷ್ಟೊತ್ತಾಯ್ತು ಇನ್ನೂ ನಮ್ಮ ಹೊಟ್ಟೆ ತೊಳ್ಕಲೆಲ್ಲ ಕಾಣ್ತಾನೆ ಇಲ್ವಲ್ಲ. ಊಟದತ್ತೀನಿ ಹೋಗು ನೀವು ಅಲ್ತಕ್ಕೆ ಎಂದವನು ಮನೆಗೆ ಹೋದನು ಇನ್ನೂ ಬರ್ನಿಲ್ವಲ್ಲ. ಎಲ್ಲಿ ಬಿಡಿಸತ್ತೆ ನಿಂತಿದ್ದೇನು ಗುಲಾಮ್ ನನ್ನ ಮಗ. ಹೋಗು ಹೋಗು ಇಂಜನ್ ಮಕ್ಕಳಿಂಕಕ್ಕ ಅವ್ರ ಜೊತೆ ಯಾರು ಹೊಡೆದಾಡೋರು. ಇಷ್ಟೊತ್ತಾಗದೆ ಒಂಚೂರು ಇಟ್ಟು ತಂದಿಲ್ವಲ್ಲ ಹೊಲ್ತಕ್ಕೆ. ಈ ಬಿಸಿಲಲ್ಲಿ ಏನು ಕೆಲಸ ಮಾಡೋದು ಹೊಲ್ತಾವು. ಸರಿ ಬಿಡು ನಾನಾರು ಹೋಯ್ತೀನಿ ಅತ್ತಾಗಿ ಹೊಲ್ದಿಕ್ಕೆ. ಆ ಕಡೆ ಹೊಲ್ಕ್ಕೆ ಹೋಗ್ಬಿಟ್ಟು ಹಂಗೆ ಹೊಸಿ ತರಕಾರಿ ಕೊಯ್ಕೊಂಡು ಮನೆ ಕರೆ ಹೋಯ್ತೀನಿ ಅತ್ತಾಗಿ. ಈ ಬಿಸಿಲಲ್ಲಿ ಯಾರು ಕೆಲಸ ಮಾಡೋರು ಇಲ್ಲಿ. ಸರಿ ಕಣ್ರಪ್ಪ ಎಲ್ಲರೂ ಹೇಗಿದ್ದೀರಿ. ಚೆನ್ನಾಗಿದ್ದೀರಾ. ಹೆಂಗೋ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿರಿ. ಎಲ್ಲರೂ ಧನ್ಯವಾದಗಳು ಕಣ್ರಪ್ಪ.